ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾಡ್ತಿದ್ದೀನಿ ಮೆಂತೆ ಪಲಾವ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಈ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ನಿಮ್ಮ ನೋಡ್ತಾ ಇದ್ದೀರಾ. ಎಲ್ಲರೂ ಹೇಳ್ತಾರೆ, ಅಯ್ಯೋ ಏನೋ ಕುಕಿಂಗ್ ಏನೋ ವೀಡಿಯೋ ಮಾಡ್ತಿದ್ದಾಳಪ್ಪ, ಈಗ ಯೂಟ್ಯೂಬ್ಗೆ ಆಗ್ತಿದ್ದಲ್ಲ, ಏನು ಅವ್ಳಿಗೇನು ದುಡ್ಡ ಬರುತ್ತೆ ಅಂತ ಕೆಲವ್ರು ಜನ ಮಾತಾಡ್ತಿರ್ತೀರ. ಫಸ್ಟ್ ನೀವು ಮಾತಾಡೋಕ್ಕಿಂತ ಮುಂಚೆ ನೀವು ಒಂದು ಸತಿ ಟ್ರೈ ಮಾಡಿ ಮಾಡಿರಿ. ನೀವು ನಾವು ಮಾಡ್ತಿರೋ ಕೆಲಸನೇ ನೀವು ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ರೆಸಿಪಿ ಹೇಳ್ತೀನಿ. ನಾನು ಈರುಳ್ಳಿ, ಟೊಮೊಟೊ, ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲೆಗೆ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆಯೇ ಜೀರಿಗೆ, ಶಾಯಿ ಜೀರ ಬರ್ತಲ್ಲ ಅದು ಜೀರಿಗೆ ತೊಗೊಂಡಿದ್ದೀನಿ, ಪಲಾವ್ ಎಲೆ ತೊಗೊಂಡಿದ್ದೀನಿ, ಆಯಿಲ್ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಕುಕ್ಕರ್ಗೆ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ್ದು ಆಯಿಲ್ ಬೇಕೋ ಅದು ಹಾಕ್ಕೊಳ್ಳಿ. ಈಗ ಗರಂ ಮಸಾಲ ಹಾಕ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಆಯಿಲ್ ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಕೆಲವ್ರು ಜನ ಏನೇನೋ ಮಾತಾಡ್ತಿರ್ತಾರೆ, ತುಂಬಾ ಹರ್ಟ್ ಆಗುತ್ತೆ. ಈಗ ಆನಿಯನ್ ಹಾಕ್ಕೊಳ್ಳಿ. ದುಡ್ಡು ಬರುತ್ತೆ ಅಂತಲ್ಲ, ನಾವು ಏನೋ ಒಂದು ಮಾಡ್ತಿದ್ದೀವಿ ಮನೇಲಿ ಕೂತ್ಕೊಂಡು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಕೆಲವ್ರು ಜನ ನಿನಗೆ ಈ ವಿಡಿಯೋಯಿಂದ ದುಡ್ಡು ಬರುತ್ತೆ ಅದು ಅಂತಲ್ಲ, ನಮ್ಮದು ರೆಸಿಪಿನ ಇನ್ನೊಬ್ಬರು ಮಾಡಿ ಕುಕ್ ಮಾಡ್ಕೊಂಡು ತಿಂತಾರಲ್ಲ, ಅದರಲ್ಲಿರೋ ನಿಮ್ದು ಇನ್ಯಾವುದ್ರಲ್ಲಿ ಸಿಗಲ್ಲ. ನಾವು ಏನೋ ಒಂದು ಬೇರೆಯವ್ರಿಗೆ ಹೇಳ್ಕೊಡ್ತಿದ್ವಿ ಅನ್ನೋಷ್ಟು ನಮಗೆ ಅನಿಸುತ್ತೆ, ಅಷ್ಟೇ. ದುಡ್ಡು ನಮಗೆ ಜನ ನಮ್ಮನ್ನು ಸಪೋರ್ಟ್ ಮಾಡಿ, ನಮಗೆ ಇನ್ನೂ ನೀವು ಬೆಳೀರಿ, ಇನ್ನೂ ನಿಮ್ಮ ರೆಸಿಪಿ ತೋರಿಸಿ ಅಂತ ಕೆಲವ್ರು ಜನ ಇರ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ, ಬೆಳೆಸ್ತಾರೆ ಅಂತ ನಂದಿದು. ನಾನು ಈಗ ಈರುಳ್ಳಿ ಹಾಕ್ಕೊಂಡು ನಾನು ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನು ಹಸಿ ಮೆಂತ್ಯ ಸೊಪ್ಪನ್ನ ನಾನು ಕಟ್ ಮಾಡಿಕೊಂಡಿರೋದನ್ನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಬಟಾಣಿ ಹಾಕ್ಕೋತಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಹಸಿ ಬಟಾಣಿ ಇಲ್ಲ ಅಂದರೆ ನೈಟು ನೆನೆ ಹಾಕ್ಬಿಡಿ, ಬೆಳಗ್ಗೆ ಎದ್ದು ಕುಕ್ ಮಾಡ್ಕೊಳಕ್ಕೆ ಸರಿ ಆಗುತ್ತೆ. ಆಗ ನಾನು ಬಟಾಣಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದ್ರು ಗರಂ ಮಸಾಲೆನೂ ಜಾಸ್ತಿ ತಿಂತೀನಿ ಅನ್ನೋದಾದರೆ ನಮಗೊಂದು ಸ್ವಲ್ಪ ಗರಂ ಮಸಾಲ ಕಡಿಮೆ ಇದು. ಹಂಗಾಗಿ ಇದಕ್ಕೊಂದು ಸ್ವಲ್ಪ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಆಯಿಲ್ಗೆ ಹಾಕಿದ್ನಲ್ಲ, ಅದೇ ಒಂದು ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ ನೀವು ಆಯಿಲ್ಗೊಂದು ಸ್ವಲ್ಪ ಮಸಾಲ ಹಾಕ್ಕೊಬೋದು. ಗರಂ ಮಸಾಲ ನೀವು ಆ್ಯಡ್ ಮಾಡ್ಕೋಬೋದು. ಗರಂ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಗರಂ ಮಸಾಲ, ನಮ್ಗೆ ಹೆಚ್ಚಿಗೆ ತಿಂತೀವಿ ಅನ್ನೋದಾದರೆ, ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಎದೆ ಉರಿ, ಮತ್ತು ಈ ಜಾಸ್ತಿ ಹೆವಿನೂ ತಿನ್ನಬಾರ್ದು. ಗರಂ ಮಸಾಲಾನ ಆರೋಗ್ಯಕ್ಕೆ ಒಂದು ಸ್ವಲ್ಪ ಇದು, ಯಾವಾಗಲೂ ಅಷ್ಟೇ ನಮ್ಮದು ಹೆಲ್ತಿ ಯಾವುದು ಇದು ಅಂದರೆ, ನಾವು ಆಗಿ ಇಟ್ಕೋಬೇಕು ಅಂತಂದರೆ ಗರಂ ಮಸಾಲ ಎಲ್ಲ ಒಂದು ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ. ನಿಮಗಿಷ್ಟ ಇದೆ ಅಂದರೆ ನೀವು ಗರಂ ಮಸಾಲ ಜಾಸ್ತಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಸಲ ದಯವಿಟ್ಟು ಮನೇಲಿ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ದಯವಿಟ್ಟು ಹೇಳಬೇಕು. ನನಗೂ ಮುಂದಿನ ವಿಡಿಯೋ ಮಕ್ಳಿಗೆ ಲಂಚ್ ಬಾಕ್ಸ್ ವಿಡಿಯೋ ಮಾಡಲಿಕ್ಕೆ ಇನ್ನೂ ಯಾವ ರೀತಿ ಮಾಡ್ತೀನಿ ಮಕ್ಕಳಿಗೆ ಅಂತ ತೋರಿಸ್ತಾ ಇರ್ತೀನಿ. ಅಲ್ಲಿ ಮೆಂತ್ಯ ಪಲಾವ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಮಕ್ಕಳಿಗೆ ಡ್ರೈ ಫ್ರೂಟ್ಸು ಆಗಿರ್ಬೋದು, ಪ್ರೋಟೀನು ಮಕ್ಳಿಗೆ ಬೇಕಲ್ವ, ಪ್ರೋಟೀನ್ ಬೇಕು, ಹಾಗೆಯೇ ವೆಜಿಟೇಬಲ್ ಬೇಕು, ಫ್ರೂಟ್ ಬೇಕು. ಹೆಲ್ತಿಯಾಗಿರಬೇಕು ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ನಾನಿಲ್ಲಿ ಫ್ರೂಟ್ ಸಲಾಡ್ ಥರ ಮಾಡ್ತೀನಿ. ಫ್ರೂಟು ಇದೆ, ಇಲ್ಲಿ ಕ್ಯಾರೆಟ್ ಇದೆ, ಇಲ್ಲಿ ಫ್ರೂಟ್ ಆಪಲ್ ಹಾಕಿದ್ದೀನಿ. ಹಾಗೆಯೇ ಡ್ರೈ ಫ್ರೂಟ್ಸಲ್ಲಿ ನಾನು ಕಡಲೆ ಬೀಜ ಹಾಕಿದ್ದೀನಿ, ಪ್ರೋಟೀನ್ ಆಯಿತು. ಇಲ್ಲಿ ಹನಿ ಹಾಕ್ತಿದ್ದೀನಿ, ಹಾಗೆಯೇ ಪೆಪ್ಪರ್ ಹಾಕಿದ್ದೀನಿ. ನಿಮಗೆ ಪೆಪ್ಪರ್ ಹಾಕಿ ಲೆಮನ್ ಹಾಕಿದ್ದೀನಿ. ನಿಮ್ಗೆ ಆಲಿವ್ ಆಯಿಲ್ ಇತ್ತು ಅಂದರೆ ಬಿಟ್ಟು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆಯೇ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಕಿತ್ತಳೆಹಣ್ಣಿಂದು ಜ್ಯೂಸು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ. ಎಷ್ಟು ತುಂಬಾ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಒಂದು ಸತಿ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂತ. ಆಗ ನಮಗೂ ಮುಂದಿನ ವೀಡಿಯೋ ಮಾಡಲಿಕ್ಕೆ ನಮಗೆ ಎಲ್ಪು ಆಗುತ್ತೆ. ಏನಾದ್ರು ನಮಗೆ ಇದರಿಂದ ತಪ್ಪಾಗಿದೆಯೋ, ಟೇಸ್ಟ್ ಇಲ್ಲ ಅಂದರೆ ನಾನು ಇನ್ನೂ ರುಚಿಯಾಗಿರೋದು ಮಾಡಿ ತೋರಿಸ್ತೀನಿ, ಈ ಥರನೂ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ವಿಡಿಯೋನ ಎಲ್ಲರೂ ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏಕೆಂದರೆ ಈಗ ನಾವು ಇದು ಹಾಕೋದ್ರಿಂದ ನಮಗೂ
ಎಲ್ಪ್ ಆಗುತ್ತೆ. ಮನೇಲೇ ಕೂತ್ಕೊಂಡಿರ್ತಾರೆ, ಏನಿಲ್ಲ ಕೆಲಸ ಇವ್ರಿಗೆ ಅದು ಇದು ಅಂತ ಅಂತಿರ್ತಾರೆ. ನಿಮ್ಮಿಂದ ಒಂದು ನಮಗೆ ಎಲ್ಪ್ ಆಗುತ್ತೆ. ನಮಗೂ ಈಗ ಕಷ್ಟಪಟ್ಟು ಮನೇಲಿ ಕೆಲಸ ಅಂತ ಅಂದರೆ ಮನೇಲಿ ಬರೀ ಮನೆ ಕೆಲಸನ ಅಂತ ಕಿಂಡಲಾಗಿ ಮಾತಾಡ್ತಿರ್ತಾರೆ ಒಬ್ಬರೊಬ್ಬರು. ಮನೆ ಕೆಲಸ ಅಂದರೆ ಅದು ಕಿಂಡಲಲ್ಲ. ಎಷ್ಟು ಮ್ಯಾನೇಜ್ ಮಾಡ್ತೀವಿ ಅಂದರೆ ನಾವು 15ರಿಂದ 20-30 ಸಾವಿರ ರೂಪಾಯಿ ನಿಮಗೆ 30-40 ಜಾಸ್ತಿನೇ ನಾವು ದುಡಿತಾ ಇರ್ತೀವಿ. ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಇದೆ ನೋಡಿ, ಇಷ್ಟೆಲ್ಲ ವೆರೈಟಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ವಿಡಿಯೋನ ಇನ್ನೂ ಹೆಚ್ಚಿಗೆ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಇಲ್ಲಿ ಕ್ಯಾರೆಟ್ ಹಾಕಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ. ಬಾಯ್. ಎಲ್ರಿಗೂ ಇದು ಇಷ್ಟ ಆಯಿತು ಅಂದ್ಕೋತೀನಿ.